ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಮೊದಲಿಗೆ ನಮ್ಮ ಪೂಜ್ಯ ಗುರುಗಳಾದ ಶ್ರೀ ಶಿವಂ ಗುರೂಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ನಾನು ಮಧು ದೀಕ್ಷಿತ್, ನಿಮ್ಮ ಜ್ಯೋತಿಷ್ಯ ಮಾರ್ಗದರ್ಶಕ. ಈ ದಿನ ನಾವು ಚರ್ಚೆ ಮಾಡ್ತಕ್ಕಂಥ ವಿಷಯಪ್ಪ ಏನಂತಂದರೆ ವಿದ್ಯಾಭ್ಯಾಸ. ಈಗ ನೀವೆಲ್ಲ ಮಕ್ಕಳನ್ನ ನೀವು ಏನೋ ಒಂದು ಗಳಿಸ್ತೀರ, ಇಲ್ಲೋ ಒಂದು ಹಣ ತುಂಬ ದುಬಾರಿ ಫೀಸ್ ಕಟ್ಬಿಟ್ಟು ಶಾಲೆಗಳಿಗೆ ಕಾಲೇಜ್ಗಳಿಗೆ ಸೇರಿಸ್ತೀರ. ಆದರೆ ಅವರ ಜಾತಕದ ಪ್ರಕಾರ ಅವ್ರಿಗೆ ಯಾವ ಎಜುಕೇಷನ್ ಮಾಡಿದ್ರೆ, ಈಗ ಮೆಡಿಕಲ್ ಮಾಡಿದ್ರೆ, ಇಂಜಿನಿಯರಿಂಗ್ ಮಾಡಿದ್ರೆ ಅಥವಾ ಬೇರೆ ಸ್ಪೋರ್ಟ್ಸಲ್ಲಿ ಈ ಥರದ್ದೆಲ್ಲ ತಿಳ್ಕೊಬೇಕು ಅಂತಂದರೆ ಜಾತಕವನ್ನು ಪರಿಶೀಲನೆ ಮಾಡ್ಕೋಬೇಕಾಗತ್ತೆ. ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಅವ್ರಿಗೆ ಏನರಲ್ಲಿ ಆಸಕ್ತಿ ಇದೆ ಮತ್ತು ಯೋಗ ಏನಿದೆ ಇದನ್ನು ತಿಳ್ಕೊಂಡು ಅದಕ್ಕೆ ನಾವು ಅವ್ರನ್ನ ಆ ಒಂದು ಸ್ಟ್ರೀಮ್ ಲೈನ್ಗೆ ಬಿಟ್ಟಾಗ ಅವರು ಆ ಒಂದು ವಿದ್ಯಾಭ್ಯಾಸವನ್ನು ಗಳಿಸಿ ಅದರಲ್ಲಿ ಅವರು ಹಣ ಗಳಿಸ್ತಾರೆ ಮತ್ತು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅಂತೇಳಿ ತಿಳ್ಕೊಬೋದು. ಈ ಎಲ್ಲ ವಿಚಾರಗಳನ್ನ ನೀವು ನಿಮ್ಮ ಮಕ್ಕಳ ವಿಚಾರವಾಗಿ ತಿಳ್ಕೊಬೇಕು ಅಂತಂದರೆ ಅವ್ರಿಗೆ ಅಂದರೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾ ಅಥವಾ ಇಲ್ಲೇ ಭಾರತದಲ್ಲೇ ಮಾಡಬೇಕಾ ಅಥವಾ ಬೇರೆ ರಾಜ್ಯದಲ್ಲಿ ಹೋಗಿ ಮಾಡಬೇಕಾ, ಈ ರೀತಿ ಎಲ್ಲ ವಿಚಾರಗಳನ್ನ ನಾವು ಜಾತಕದ ಮುಖಾಂತರ ತಿಳ್ಕೊಬೋದು. ಮತ್ತು ಯಾವ ವರ್ಷ ವಿದೇಶದಲ್ಲಿ ಅವ್ರಿಗೆ ಒಂದು ವಿದ್ಯಾಭ್ಯಾಸದ ಯೋಗ ಇದೆ ಮತ್ತು ಉದ್ಯೋಗದ ಯೋಗ ಇದೆ ಮತ್ತು ಅದರಲ್ಲೂ ಕೂಡ ಮತ್ತು ವಿಶೇಷವಾಗಿ ನಾವು ಕ್ರಿಶ್ಚಿಯನ್ಸ್ ಕಂಟ್ರೀಸ್ಗೆ ಹೋಗ್ಬೇಕಾ ಅಥವಾ ಮುಸ್ಲಿಂ ಕಂಟ್ರೀಸ್ಗೆ ಹೋಗ್ಬೇಕಾ, ಈ ರೀತಿ ಎಲ್ಲ ವಿಚಾರಗಳನ್ನ ನಾವು ಜಾತಕದ ಮುಖಾಂತರ ತಿಳ್ಕೊಬೋದು. ಈ ಎಲ್ಲ ತಿಳ್ಕೊಬೇಕು ಅಂತಂದರೆ ನಮ್ಮ ಜ್ಯೋತಿಷ್ಯಾಲಯಕ್ಕೆ ನಿಮ್ಮ ಮಕ್ಕಳ ಜಾತಕವನ್ನು ತಂದು ಪರಿಶೀಲನೆ ಮಾಡಿಕೊಂಡಾಗ ಅದಕ್ಕೆ ಸೂಕ್ತ ಮಾರ್ಗದರ್ಶನವನ್ನು ಕೊಡ್ತೇವೆ. ನಿಮಗೆ ಯಾರಿಗಾದರೂ ಅವಶ್ಯಕತೆ ಇದ್ದಲ್ಲಿ ದಯವಿಟ್ಟು ನಮ್ಮ ಜ್ಯೋತಿಷ್ಯಾಲಯವನ್ನು ಸಂಪರ್ಕಿಸಿ ಮತ್ತು ಈ ಕೆಳಗಿನ ದೂರವಾಣಿಗೆ ಸಂಪರ್ಕ ಮಾಡಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.